ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೂ ಇಷ್ಟ ಆಗ್ತಾ ಇದೆ, ಲೈಕ್ ಕೊಡ್ತೀರಲ್ಲ, ಅವ್ರಿಗೆ ಇಷ್ಟ ಆಗಿದೆ ಈ ವಿಡಿಯೋ, ಇನ್ನಷ್ಟು ಬೇರೆ ಬೇರೆ ಥರ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ವೀಡಿಯೋಗಳು ಮಾಡ್ತೀನಿ. ಓಕೆನಾ? ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ. ಓಕೆನಾ? ನಾನಿವತ್ತು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ. ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ. ಹೊಸ ವರ್ಷಕ್ಕೆಲ್ಲ ಹೊಸದಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಫ್ರಿಜ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ಲ, ಎಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೊಂಡ್ರೆ ನನಗೂ ಖುಷಿ ಅನಿಸುತ್ತೆ. ಅದಕ್ಕೇ ಎಲ್ಲ ಒಬ್ಬಳೇ ಮಾಡೋಕ್ಕಾಗೋದಿಲ್ಲ. ಒಂದೊಂದೇ ಅವತ್ತಿಗೆ ಮಾಡ್ಕೊತಾ ಇದ್ರೆ ನನಗೂ ಈಸಿ ಅನಿಸುತ್ತೆ ಕೆಲಸ. ಬೇಗ ಒಂದೊಂದೇ ಆಗ್ತಾ ಇರುತ್ತೆ ಅಂತ. ಮೊನ್ನೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಲ್ಲ, ಇವಾಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಬಾಕ್ಸ್ ಎಲ್ಲ. ಅದಕ್ಕೆ ಅದು ಬಂದಮೇಲೆ ಒಂದೊಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಹಾಕಿಟ್ಕೋಬೇಕಲ್ವಾ ಅಂದ್ಬಿಟ್ಟು ನಾನು ಅದಕ್ಕೇ ಬಂತು. ಅದು ಹೆಂಗೋ ಆನ್ಲೈನಲ್ಲಿ ತೊಗೊಬಂದಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಓಕೆನಾ? ಇವಾಗ ನೋಡಿ, ಫಸ್ಟ್ ನಾನು ಫ್ರಿಜ್ ಕವರ್ ತೊಗೊದೆ, ತೆಗೆದುಬಿಟ್ಟು ಮೇಲ್ಗಡೆದು ನಾನು ಫಸ್ಟನ್ನು ತೊಳೆದು ಒಣಗಾಕ್ಬಿಡ್ತೀನಿ. ಯಾಕೆಂದರೆ ಅದು ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡೋಕ್ಕೆ ಅದು ಡ್ರೈ ಆಗೋಗಿರುತ್ತೆ ಚೆನ್ನಾಗಿ. ಅದಕ್ಕೇ ನಾನು ವಾಶ್ ಮಾಡಿ ಒಣಗಾಕಿದ್ದೀನಿ. ಇವಾಗ ನೆಕ್ಸ್ಟ್ ನೋಡಿ, ಯಾವಾಗಲೂ ನೀವು ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಲೈಟ್ ಆಫ್ ಮಾಡಿದ್ರೂ ಪರವಾಗಿಲ್ಲ, ಸ್ವಿಚ್ನ ಕಿತ್ಬಿಡಿ ಹಿಂದ್ಗಡೆಯಿಂದ. ಓಕೆನಾ? ಸ್ವಿಚ್ ಕಿತ್ಬಿಟ್ಟು ನೀವು ಯಾವಾಗಲೂ ಫ್ರಿಜ್ ಕ್ಲೀನ್ ಮಾಡಬೇಕು. ಯಾಕೆಂದರೆ ಗೊತ್ತಿಲ್ಲ ನನಗೆ, ಫ್ರಿಜ್ ಒಟ್ಟಿಗೆ ಕಲೆಕ್ಷನ್ ಇದ್ದೇ ಇರುತ್ತೆ. ನೀವು ಸ್ವಿಚ್ ಹಾಕಿದ್ರೂ ಅಷ್ಟೇ, ನಾವು ನೀರಲ್ಲೆಲ್ಲ ವಾಶ್ ಮಾಡ್ತಾ ಇರ್ತೀವಲ್ಲ, ಕರೆಂಟ್ ಹೊಡೆಯೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವು ಯಾವಾಗಲೂ ನೀವು ಫ್ರಿಜ್ ಕ್ಲೀನ್ ಮಾಡಬೇಕು ಅಂದರೆ ಫುಲ್ ಎಲ್ಲ ಆಫ್ ಮಾಡಿಬಿಡಿ. ಸ್ವಿಚ್ ಎಲ್ಲ ಕಿತ್ತಾಕಿ ಹಿಂದ್ಗಡೆ ಪ್ಲಗ್ ಎಲ್ಲ ಕಿತ್ಬಿಟ್ಟು ನೀವು ಇಟ್ಕೊಬಿಟ್ಟು ವಾಶ್ ಮಾಡಿ. ಓಕೆನಾ? ಇದೊಂದು ಫಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಯಾವ ಟೈಮ್ ಹೆಂಗಿರುತ್ತೆ ಗೊತ್ತಿಲ್ಲ ಅಲ್ವಾ, ಎಲ್ಲ ಟೈಮ್ ಒಂದೇ ಥರ ಇರುತ್ತೆ ಅಂತ ನಾವು ಅಂದ್ಕೋಬಾರ್ದು. ಅದಕ್ಕೆ ನಮ್ಮ ಹುಷಾರಲ್ಲಿ ನಾವಿದ್ದರೆ ನಮಗೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮಗೆ ಸಜೆಷನ್ ಕೊಡ್ತಾಯಿದ್ದೀನಿ. ಓಕೆನಾ? ನೋಡಿ, ಆನ್ಲೈನಲ್ಲಿ ತರಿಸ್ಕೊಂಡಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿದ್ದೆ 8 ಬಾಕ್ಸ್ ಬಂದಿದೆ. ನಾನು ಒಂದು 4 ತೊಗೊಳೋಣ, ಒಂದು 3-4 ತೊಗೊಳೋಣ ಅಂದ್ಕೊಂಡೆ. ಇರಲಿ 8 ಬಾಕ್ಸು 237 ಅನ್ಕೊತೀನಿ. ಚೆನ್ನಾಗಿದೆ, ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ, ಕೊಡ್ಬೋದು, ಏನು ಅಷ್ಟೊಂದು ಲಾಸ್ ಏನಿಲ್ಲ. ಚೆನ್ನಾಗಿತ್ತು ಮಾತ್ರ, ನನಗೆ ಇಷ್ಟ ಆಯಿತು ಬಾಕ್ಸು. ಅದಕ್ಕೆ ಒಳಗಡೆ ಟ್ರೇನು ಕೊಟ್ಟಿದ್ದಾರೆ, ಚಿಕ್ಕದು ಒಂಥರ ತೆಳ್ಳಗಿರೋದು. ಯಾಕೆಂದರೆ ನೀರು ಕೆಳಗಡೆ ಇದಾಗಬಾರ್ದು ಅಂದ್ಬಿಟ್ಟು ಟ್ರೇ ಥರ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು ಬಾಕ್ಸು, ಗಟ್ಟಿ ಇದೆ, ನೀವು ತೊಗೋಬೋದು. ಓಕೆನಾ? ಫ್ಲಿಪ್ಕಾರ್ಟಲ್ಲಿ ನೀವು ಫ್ರಿಜ್ ಬಾಕ್ಸ್ ಅಂತ ಹೇಳಿದ್ರೆ ಸಾಕು, ಎಷ್ಟು ಥರ ಬರುತ್ತೆ. ನೀವು ಡಿಮಾರ್ಟಲ್ಲೆಲ್ಲ ತೊಗೋಬೋದು. ಡಿಮಾರ್ಟಲ್ಲಿ ಎಲ್ಲ ಕಮ್ಮಿ ರೇಟ್ ಇರುತ್ತೆ. ನಾನು ಡಿಮಾರ್ಟ್ ಒಂದ್ಸರಿ ಹೋದಾಗ 4-5 ಬಾಕ್ಸ್ ತೊಗೋಬೋದು. ಅದು ಇದೆ. ಇವಾಗ ಇದನ್ನು ತೊಗೊಂಡಿದ್ದೀನಿ. ಎಲ್ಲ ಸೇರಿ ನಾನು ಕ್ಲೀನಾಗೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಒಂದ್ಸಲ ಅಂತ ಅಂದ್ಕೊಂಡು ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಅಷ್ಟಾಗೇನು ಗಲೀಜಾಗಿ ಇಟ್ಕೊಂಡಿರೋದಿಲ್ಲ. ನಿಮಗೆ ಗೊತ್ತಿದೆಯಲ್ವಾ, ನಾನು ಕಿಚನ್ ಆದ್ರೂ ಅಷ್ಟೇ, ಅಡುಗೆ ಮನೆ ಆದ್ರೂ ಅಷ್ಟೇ, ಅವಾಗ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಿರ್ತೀನಿ. ಗಲೀಜು ಆಗೇ ಇರೋದಿಲ್ಲ. ಎಲ್ಲಾದರೂ ಒಂದೊಂದು ಚೂರು ಮಾತ್ರ ಏನಾದರೂ ಮೊಸರು ಇಟ್ಟಿರ್ತೀನಲ್ಲ, ಮೊಸರಾಗಲಿ ಏನಾದರೂ ತರಕಾರಿದು ಅದು ಇದು ಏನಾದರೂ ಇಟ್ಟರೆ ಮಾತ್ರ ಒಂದು ಚೂರು ಗಲೀಜಾಗಿರುತ್ತೆ ಅಷ್ಟೇ. ಕ್ಲೀನಾಗಿ ಎಲ್ಲದನ್ನು ಅವಾಗಿಂದ ಅಲ್ಲೇ ಬಟ್ಟೆ, ನಾನು ಅದಕ್ಕೆ ಪೇಪರ್ ಹಾಕ್ಬಿಟ್ಟಿರ್ತೀನಿ. ನ್ಯೂಸ್ ಪೇಪರ್ ಹಾಕೋದ್ರಿಂದ ಗಲೀಜಾಗೋದಿಲ್ಲ. ನೀವು ನ್ಯೂಸ್ ಪೇಪರ್ ಇವಾಗೀಗ ಹಾಕ್ಕೊಳ್ಳಿ. ನ್ಯೂಸ್ ಪೇಪರ್ ನಿಮ್ಮ ಹತ್ರ ತೊಗೋಬೋದು. ನೀವು ಆನ್ಲೈನ್ ಬಾಕ್ಸ್ ಇದು ಅದು ಏನಪ್ಪ, ಆನ್ಲೈನಲ್ಲಿ ನೀವು ಫ್ರಿಜ್ಜಿಂದ ಕೆಳಗಡೆ ಪೇಪರ್ ಬರುತ್ತೆ, ಅದು ತೊಗೋಬೋದು ಅಂದರೆ ನೀವು ತೊಗೊಳ್ಳಿ. ಆಯಿತು? ನಾನು ಇವಾಗ ತೊಗೊಳಕ್ಕಾಗಿಲ್ಲ, ಅದಕ್ಕೆ ನಾನು ಮಾಮೂಲಿ ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ನಾನು ಇಟ್ಕೊಂಡಿರ್ತೀನಿ. ಇವಾಗ ನೋಡಿ, ಎಲ್ಲ ಫಸ್ಟ್ ತೆಗೆದ್ಬಿಟ್ಟು ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ತೆಗಿಯೋಕ್ಕೆ ಬಂದರೆ ನೀವು ತಕ್ಕೊಬೋದು. ನಾನು ತೆಗೆದ್ಬಿಟ್ಟು ಯಾವಾಗಲೂ ವಾಶ್ ಮಾಡ್ತೀನಿ. ನಿಮಗೆ ಯಾರಿಗಾದ್ರೂ ನಮಗೆ ಓಪನ್ ಮಾಡೋಕ್ಕೆ ಬರೋದಿಲ್ಲ, ಮತ್ತು ಹಾಕೋಕ್ಕೆಲ್ಲ ಬರೋದಿಲ್ಲ ಅಂದರೆ ನೀವು ಅಲ್ಲೇ ಕ್ಲೀನಾಗೆ ವಿಮ್ ಜೆಲ್ ಇರುತ್ತೆ, ವಿಮ್ ಜೆಲ್ಲಿಗೆ ನೀರು ಹಾಕ್ಕೊಂಡು ಕ್ಲೀನಾಗಿ ಒರೆಸ್ಕೊಬಿಟ್ಟು ಅಲ್ಲೇ ಡ್ರೈ ಬಟ್ಟೆಲಿ ಒರೆಸ್ಬಿಡಿ. ಓಕೆ? ನಾನು ತೆಗಿತೀನಿ, ನನಗೆ ಹಾಕಕ್ಕೆ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಫುಲ್ ಎಲ್ಲದನ್ನು ತೆಗೆದ್ಬಿಟ್ಟು ವಾಶ್ ಮಾಡ್ಕೊತೀನಿ. ಎಲ್ಲ ಟ್ರೈನು ಫುಲ್ಲು ತೆಗೆದ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಸೋಪಲ್ಲಿ ಮಾಮೂಲಿ ಪಾತ್ರೆ ತೊಳಿತೀವಲ್ಲ, ಆ ಸೋಪಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ನಾನೆಲ್ಲ ಒಣಗಾಕ್ಬಿಡ್ತೀನಿ. ಯಾಕೆಂದರೆ ಫಸ್ಟ್ ನೀವು ವಾಶ್ ಮಾಡ್ಕೊಂಡು ನೀವು ಫ್ರಿಜ್ ಕ್ಲೀನ್ ಮಾಡ್ಕೋಬೇಕು. ಆವಾಗ ಫುಲ್ಲು ಎಲ್ಲ ಡ್ರೈ ಆಗೋಗಿರುತ್ತೆ. ನೀವು ಫ್ರಿಜ್ ಕ್ಲೀನ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಇದನ್ನು ಆಮೇಲೆ ತೊಳೆನ ಬಿಡು ಅಂತ ಅಂದ್ಕೊಂಡ್ರೆ ಇದು ಆವಾಗ ಹಸಿ ಇರುತ್ತೆ. ನಾವು ಒಳಗಡೆ ಆಮೇಲೆ ಜೋಡ್ಸೋಕ್ಕಾಗೋದಿಲ್ಲ, ಡ್ರೈಯೇ ಆಗೋಗಿರೋದಿಲ್ಲ. ನೋಡಿ, ಎಲ್ಲದು ಕ್ಲೀನಾಗಿ ಎಲ್ಲದನ್ನು ನಾನು ತೆಗೆದ್ಬಿಟ್ಟು ಇವಾಗೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ.
ನೋಡಿ ಎಲ್ಲ ವಾಶ್ ಮಾಡಿಬಿಟ್ಟು ನಾನು ಬಾಲ್ಕನೀಲಿ ಇಟ್ಟಿದ್ದೀನಿ, ಒಣಗಾಕ್ತಾ ಇದ್ದೀನಿ ನೋಡಿ. ಅಯ್ಯೋ ಆದರೂ ಕ್ಲೀನ್ ಮಾಡ್ಕೊಂಡು ಅಂದ್ಕೊತೀನಿ, ಬೆಳಗ್ಗೆಲ್ಲ ಕೆಲಸ ಮಾಡ್ಕೊಂಡಿದ್ದೆ, ಮಕ್ಕಳೆಲ್ಲ ಬಂದರೆ ಅವರೆಲ್ಲ ಟ್ಯೂಷನ್ಗೆಲ್ಲ ಕೆಲಸದಲ್ಲ, ಇವಾಗ ಸ್ವಲ್ಪ ಫ್ರೀ ಇದ್ದೆ, ಅದಕ್ಕೆ ಫಸ್ಟನ್ನ ಕ್ಲೀನ್ ಮಾಡ್ಕೊಂಬೋಣ. ಸಾಂಬಾರು ಹೆಂಗೋ ಬೆಳಗ್ಗೆನೇ ಮಾಡಿಬಿಟ್ಟಿರ್ತೀನಿ ನಾನು, ರಾತ್ರಿಗೆ ಮಾಮೂಲಿ ಮುದ್ದೆ ಒಂದು ಮಾಡ್ಕೊತೀನಿ, ಅದಕ್ಕೆ ಯಾವಾಗಲೂ ಬೆಳಗ್ಗೆನೇ ಸಾಂಬಾರು ಮಾಡ್ಕೊಂಬಿಟ್ಟಿರ್ತೀನಿ ನೋಡಿ. ಎಲ್ಲ ವಾಶ್ ಮಾಡಿಬಿಟ್ಟು ನಾನು ಇವಾಗ ಎಲ್ಲ ಹೊರಗಡೆ ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ, ಎಲ್ಲ ಕ್ಲೀನಾಗಿ ಉಲ್ಟಾ ದಬ್ಬಾಕಿ ನೀರೆಲ್ಲ ಸೋರುತ್ತಲ್ಲ, ಆವಾಗ ನೀವು ಇದನ್ನೆಲ್ಲ ಮಾಡ್ಕೊಳೋಷ್ಟಕ್ಕೆ ಸರಿಯಾಗುತ್ತೆ ನೋಡಿ. ಎಷ್ಟು ಅಷ್ಟಾಗೇನು ಗಲೀಜಿರಲ್ಲ, ಒಬ್ರೊಬ್ರದ್ದು ಫ್ರಿಜ್ಜೇ ಕ್ಲೀನ್ ಮಾಡೋದಿಲ್ಲ. ಯಾಕೆ ತುಂಬ ಗಲೀಜಾಗುತ್ತೆ ಅಂದರೆ ಒಂದು ಹೇಳ್ತೀನಿ ನೋಡಿ, ನೀವು ಫ್ರಿಜ್ನ ಆಫ್ ಮಾಡೋಕ್ಕೆ ಹೋಗಬೇಡಿ. ಏನಾಗುತ್ತೆ ಗೊತ್ತಾ, ಆಫ್ ಮಾಡಿದಾಗ ಏನಾಗುತ್ತೆ, ನೀರು ಇರುತ್ತಲ್ವ ಫ್ರಿಜ್ ಒಳಗಡೆ, ಅದೇನಾಗುತ್ತೆ ಬೆಲ್ಟ್ ಸಂದಿಲಿ ಇದ್ರ ಸಂದಿಲೆಲ್ಲ ಹೋಗಿ ಫುಲ್ಲು ಕಪ್ಪು ಥರ ಆಗ್ಬಿಡುತ್ತೆ. ಅದಕ್ಕೆ ಅದೊಂದು ನಿಮ್ಗೆ ಹೇಳ್ತೀನಿ, ಫ್ರಿಜ್ ಮಾತ್ರ ಆಫ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಅಕಸ್ಮಾತ್ ನೀವು ಮನೇಲಿ ಇರೋದಿಲ್ಲ, ಏನಾದರೂ ನಾವೆರಡೋ ಹೊರಗೆ ಹೋಗ್ತಾ ಇದ್ದೀವಿ, ಯಾರೂ ಇರೋದಿಲ್ಲ ಮನೇಲಿ ಅಂದರೆ ಫ್ರಿಜ್ನ ಓಪನ್ ಮಾಡಿಬಿಟ್ಟು ನೀವು ಆಫ್ ಮಾಡಿಬಿಟ್ಟು ಹೋಗಿ. ಯಾಕೆಂದರೆ ಗಾಳಿ ಆಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಫುಲ್ಲು ಕ್ಲೋಸ್ ಮಾಡಿ ನೀವು ಆಫ್ ಮಾಡೋದ್ರೆ ಏನಾಗುತ್ತೆ, ಫುಲ್ಲು ಒಳಗಡೆ ನೀವು ನೀರಿಲ್ಲ ಅನ್ಕೊತೀರ ಅಷ್ಟೇ, ಫ್ರಿಜ್ ಒಳಗಡೆ ಎಷ್ಟು ನೀರಿರುತ್ತೆ, ಫುಲ್ಲು ಕೂಲ್ ಆಗುತ್ತಲ್ಲ ಫುಲ್ಲು, ಅವಾಗ ಏನಾಗುತ್ತೆ, ಇಲ್ಲಿ ಸಂದಿರೆಲ್ಲ ನೀರು ಇರ್ತದೆ, ಎಲ್ಲ ಬಂದುಬಿಟ್ಟು ಬೆಲ್ಟ್ ಸಂದಿಲವು ಫುಲ್ಲು ಕಪ್ಪಗಾಗ್ಬಿಡುತ್ತೆ. ನಾನು ಏನೇ ಅಷ್ಟು ನಾವು ಊರಿಗೆ ಹೋದ್ರೂ ಅಷ್ಟೇ, ನಾನು ಇರೋದಿಲ್ಲ ಅಂದ್ರೂ ನಾನು ಒಳಗಡೆ ಏನು ಇರೋದು ಇಲ್ಲ, ಆದರೂ ನಾನು ಫ್ರಿಜ್ ಆನ್ ಮಾಡಿಬಿಟ್ಟೆ ನಾನು ಹೋಗಿರ್ತೀನಿ, ಏನೂ ಆಗೋದಿಲ್ಲ. ಅದರೊಳಗೆ ಏನು ಎಷ್ಟೇನು ಕರೆಂಟ್ ಬಿಲ್ ಬರುತ್ತೆ, ಒಂದು 100 ರೂಪಾಯಿ ಬರುತ್ತೇನೋ ಅಷ್ಟೇ. ಯಾವತ್ತು ನಮ್ಮದು ನಾವು ಕ್ಲೀನಾಗಿ ಇಟ್ಕೋಬೇಕಲ್ವಾ. ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ಅಯ್ಯೋ ಕರೆಂಟ್ ಬಿಲ್ ಬರುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಆಫ್ ಮಾಡಿ ಹೋಗ್ತೀವಿ, ಫುಲ್ಲು ಫ್ರಿಜ್ಜೆಲ್ಲ ಗಲೀಜಾಗಿ ವಾಸನೆ, ಒಂಥರ ಮೀನು ಥರ ವಾಸನೆ ಬರ್ತಾ ಇರುತ್ತೆ. ಅಪ್ಪ ನನಗೆ ಅದು ಅಂದ್ರೇ ವಾಂತಿ ಮಾಡೋಂಗೆ ಆಗ್ಬಿಡುತ್ತೆ ವಾಸನೆ. ಫ್ರಿಜ್ ಓಪನ್ ಮಾಡಿದ ತಕ್ಷಣ ಆ ಥರನೇ ವಾಸನೆ ಬರೋದು ಯಾವಾಗ್ಲೂ ನೋಡಿ. ಕ್ಲೀನಾಗಿ ನೀವು ಫುಲ್ಲು ಒರೆಸ್ಕೊಳ್ಳಿ. ನಾನು ವಿಮ್ ಹಾಕ್ಕೊಂಡಿದ್ದೀನಿ, ಮತ್ತಿಲ್ಲ ಸ್ಕ್ರಬ್ಬರ್ ಬರ್ತಲ್ಲ ಸೋಪಿನ, ಅದರೊಳಗೆ ಕ್ಲೀನಾಗಿ ಒರೆಸ್ಕೊಬಿಟ್ಟು ಕ್ಲೀನಾಗಿ ಫಸ್ಟು ಉಜ್ಕೊಳ್ಳಿ. ನೀರು ಹಾಕೊಂಡು ಕ್ಲೀನಾಗಿ ಎಲ್ಲೆಲ್ಲ ಅಕಸ್ಮಾತ್ ಒಂದೊಂದು ಚೂರು ಕಡೆ ಇದಾಗಿರುತ್ತೆ, ಒಣಗೋದಂಗೆ ಆಗಿರುತ್ತೆ, ಫಸ್ಟ್ ನೀರು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಉಜ್ಜಕ್ಕೆ ಹೋಗ್ಬೇಡಿ, ಎಲ್ಲಾದರೂ ಇದಾಗ್ಬಿಡುತ್ತೆ, ಲೈನ್ ಥರ ಬರುತ್ತೆ ನೋಡಿ. ನಾನು ತೊಗೊಂಡು ಫ್ರಿಜ್ಜು ಹತ್ತತ್ರ ಅಂದರೆ ಒಂದು 11 ವರ್ಷ ಆಗಿದೆ, ನಾನು ಮದುವೆ ಆಗಿ 12 ವರ್ಷ ಆಗಿದೆ. ನಾನು ಫಸ್ಟೇ ಮದುವೆ ಆದಮೇಲೆ ತೊಗೊಂಡಿದ್ದೆ, 11 ವರ್ಷ ನಡೀತಾ ಇದೆ. ಆವಾಗಲೇ ಫಸ್ಟೇ ನಮ್ಮ ಮನೇಲಿ ತಗೊಬಂದಿದ್ರು ಫ್ರಿಜ್ನ. ಇರಲಿ ಮನೇಲಿ ಹಾಲು ಮೊಸರೆಲ್ಲ ಇಟ್ಕೋಬೇಕಲ್ವಾ, ಈ ಹೊರಗಡೆ ಇಟ್ಟರೆ ಕೆಟ್ಟೋಗುತ್ತೆ ಅಂತ ನಾನು ಆವಾಗಲೇ ತೊಗೊಂಡಿದ್ದೆ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂದರೆ ಇನ್ನೂ ಹೊಸ ಥರನೇ ಇದೆ. ಆದರೆ ಮನೆ ಖಾಲಿ ಮಾಡ್ಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಈ ಕಡೆ ಇಲ್ಲೇ ಫ್ಲ್ಯಾಟಿಗೆ ಬಂದ್ವಲ್ಲ, ಆ ಮನೇಲಿ ತೊಗೊಬರೋಕೆ ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ತಗ್ಗು ಥರ ಆಗಿದೆ ಅಷ್ಟೇ, ಒಂದು ಚೂರು ಆಗಿದೆ ಅಷ್ಟೇ, ಇಲ್ಲಾಂದರೆ ಒಂದು ಚೂರು ಏನೂ ಆಗಿರೋ ನಂದು. ಫ್ರಿಜ್ ಎಷ್ಟು ಚೆನ್ನಾಗಿದೆ, ಹೊಸ ಥರ ಇದೆ. ಇದು ಅಮೆಝಾನಿಂದ ತೊಗೊಂಡಿದ್ದೀನಿ, ಡಬಲ್ ಡೋರು, ಮೇಲ್ಗಡೆ ಫ್ರೀಝರು ಅದೇ ಫುಲ್ಲು ಐಸ್ ಥರ ಇರ್ತಾರೆ, ಅದು ಕೆಳಗಡೆ ಮಾಮೂಲಿ ಸ್ಟೋರೇಜ್ ಫ್ರೀಝರು. ಎಷ್ಟು ಚೆನ್ನಾಗಿದೆ ಅಂದರೆ ಅಮೆಝಾನ್ ಕಂಪ್ನಿದಿದು ಚೆನ್ನಾಗಿದೆ ಮಾತ್ರ ನೋಡಿ. ಎಲ್ಲ ಒಳಗಡೆ ಎಲ್ಲ ಕ್ಲೀನಾಗಿ ಉಜ್ಕೊಂಡು ಒರೆಸ್ಕೊಂಡಿದ್ದೀನಿ ಫುಲ್. ಎಷ್ಟು ಚೆನ್ನಾಗಿ ಒರೆಸ್ಕೊಂಡ್ರೆ, ನೀವು ಸ್ಪಾಂಜಲ್ಲಿ ಒರೆಸ್ಕೊಳ್ಳಿ ಓಕೆನಾ. ಸ್ಪಾಂಜನ್ನ ಚೆನ್ನಾಗಿ ಇಂಟ್ಕೊಂಡು ನೀರಲ್ಲಿ 2 ಸಲ ನೀವು ನೀರು ಚೇಂಜ್ ಮಾಡ್ಕೊಳ್ಳಿ. 2 ಸಲ ನೀರು ಚೇಂಜ್ ಮಾಡ್ಕೊಂಡು ನೀವು ಒರೆಸ್ಕೊಳ್ಳೋದ್ರಿಂದ ಒಂದು ಚೂರು ಸೋಪಿಂದ ಇದು ಬರೋದಿಲ್ಲ. ನೀವು ಇದು ಫ್ಲಿಪ್ಕಾರ್ಟಲ್ಲಿ ಅಂದರೆ ಅಮೆಝಾನಲ್ಲಿ ತಗೊಳ್ಳಿ, ಮೀಶೋದಲ್ಲೇ ಇರುತ್ತೆ ಅನಿಸುತ್ತೆ ಸ್ಪಾಂಜು. ಡಿಮಾರ್ಟ್ಗಳಲ್ಲಿ ಎಷ್ಟು ಥರ ಇರುತ್ತೆ, ಇವಾಗ ಒಂದು ಡಿಮಾರ್ಟಿಗೆ ಹೋದರೆ ಸಾಕು, ಎಷ್ಟು ಥರ ಏನೇನು ಬೇಕು ಎಲ್ಲ ಡಿಮಾರ್ಟಲ್ಲಿ ಸಿಗ್ಬಿಡುತ್ತೆ ನೋಡಿ. ಎಲ್ಲ ಫೈನಲಾಗಿ ನಾನು ಫುಲ್ಲು ಕ್ಲೀನ್ ಮಾಡಿಕೊಂಡೆ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು. ಯಾವಾಗ ನೀವು ಒಂದು ಹೇಳ್ತೀನಿ, ಆಫ್ ಮಾಡ್ಕೊಳ್ಳಿ ಸ್ವಿಚ್ಚು ಓಕೆನಾ. ಎಷ್ಟು ನೀವು ಇದು ಏನಪ್ಪ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ, ಯಾವತ್ತು ಫ್ರಿಜ್ನ ಗೋಡೆ ಫುಲ್ಲು ಇದು ಟಚ್ ಆಗೋ ಥರ ಇಡಬೇಡಿ ಓಕೆನಾ. ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಒಂದು ಇಷ್ಟು ಗ್ಯಾಪ್ ಇಟ್ಬಿಟ್ಟು ನೀವು ಫ್ರಿಜ್ನ ಇಡಿ, ಗೋಡೆಗೆ ಫುಲ್ಲು ಟಚ್ ಮಾಡೋಕೆ ಇಡಬೇಡಿ ನೋಡಿ. ಎಲ್ಲ ಆಯಿತು, ಒಳಗೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಇನ್ನು ಫುಲ್ಲು ಅದನ್ನು ಒಳಗೆಲ್ಲ ಆಯ್ತು. ಇವಾಗ ಹೊರಗಡೆ ನೋಡಿ, ಎಲ್ಲ ಮುಂದ್ಗಡೆ ಮಾತ್ರ ಕ್ಲೀನ್ ಮಾಡೋದು ತೋರಿಸ್ತಾರೆ ಅಷ್ಟೇ, ಹಿಂದ್ಗಡೆ ಏನೇನು ಗಲೀಜಿದೆ ಅಂತ ಗೊತ್ತಿಲ್ಲ ನೋಡಿ. ಎಷ್ಟು ಧೂಳಿದೆ ಅಂದರೆ, ಅದು ವೈರ್ ಇರ್ತಾರೆ, ನಮಗೆ ಕ್ಲೀನ್ ಮಾಡ್ಕೊಳಕ್ಕಾಗೋದಿಲ್ಲ, ಪರ್ಕೆಲೆಲ್ಲ ಹೊಡ್ಕೊಳಕ್ಕಾಗಲ್ಲ. ನಾನು ಅದಕ್ಕೇ ಫುಲ್ ಆಫ್ ಮಾಡಿದಾಗ ಬ್ರಷ್ ಬರುತ್ತಲ್ಲ, ಬ್ರಷಾಗಿ ಕ್ಲೀನ್ ಮಾಡ್ಕೊಂಡು ಡ್ರೈ ಬಟ್ಟೆಲಿ, ನೀವು ಹಸಿ ಬಟ್ಟೆಲಿ ಯಾವತ್ತೂ ಒಡ್ಸೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀರಿಂದೆಲ್ಲ ಒಡಿಸ್ಬಿಟ್ಟು ನೀವು ಅಕಸ್ಮಾತ್ ಸ್ವಿಚ್ ಆಗ್ತಾ ನೀರಿಂದನೂ ಚೂಚೂರು ಇರುತ್ತೆ, ಅದಕ್ಕೆ ನೀವು ನೀರಿಂದ ಒಡ್ಸೋಕ್ಕೆ ಹೋಗಬೇಡಿ. ಡ್ರೈ ಬಟ್ಟೆಲಿ ನೀವು ಕ್ಲೀನಾಗಿ ಒಡ್ಸ್ಕೊಬಿಟ್ಟು ನೀವು ಫುಲ್ಲು ಇದು ಮಾಡ್ಕೊಳ್ಳಿ ಓಕೆನಾ. ಹಿಂದ್ಗಡೆಲ್ಲ ಕ್ಲೀನ್ ಮಾಡಿಕೊಂಡೆ, ಮುಂದೆ ಎಲ್ಲ ಫುಲ್ಲು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಾಯ್ತು. ಇವಾಗ ನಾನು ತರಕಾರಿ ವೆಜಿಟೇಬಲ್ಸ್ ಎಲ್ಲ ತಂದಿದ್ನಲ್ಲ, ಎಲ್ಲದನ್ನು ನಾನು ಸ್ಟೋರೇಜ್ ಮಾಡ್ಕೊತಾ ಇದ್ದೀನಿ. ಬಾಕ್ಸ್ ಎಲ್ಲ ವಾಶ್ ಮಾಡ್ಕೊಂಡಿದ್ನಲ್ಲ, ಎಲ್ಲದಕ್ಕೂ ನನ್ನ ಮಕ್ಕಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ತುಂಬ ಸೊಪ್ಪೆಲ್ಲ ಇದ್ವಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲದನ್ನು ಸೋಸ್ಬಿಟ್ಟು ಕ್ಲೀನಾಗಿ ನಾನು ಇವಾಗ ಸ್ಟೋರೇಜ್ ಮಾಡಿ ಬಾಕ್ಸಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ. ನೀವು ಅದಕ್ಕೇ ಹೇಳಿದ್ದೀನಿ ನೋಡಿ, ಹಾಕಕ್ಕೆ ಬರುತ್ತೆ ನನಗೆ, ಅದಕ್ಕೇ ಎಲ್ಲ ಹಾಕ್ಕೊತಾ ಇದ್ದೀನಿ. ಅದಂತೂ ಮೇಲ್ಗಡೆದು ಒಂದು ಇದೆಯಲ್ಲ, ಅದು ನಾನು ಈ ಕಡೆ ಒಡಿಸ್ತಾ ಇದ್ದೀನಿ, ಈ ಕಡೆ ಬರ್ತಾನೇ ಇದೆ ಅದು. ಅದಕ್ಕೆ ನಾನು ಏನು ಮಾಡಿದೆ, ಒಂದು ಪೇಪರ್ ಇಟ್ಬಿಟ್ಟಿದೆ ಬರಬಾರ್ದು ಅಂತ. ಹಂಗಾದ್ರೆ ಒಂದು ಡೋರ್ ಮಾತ್ರ ಕ್ಲೋಸ್ ಆಗೋಲ್ಲ, ಅದು ಮೇಲ್ಗಡೆದು ಯಾವಾಗಲೂ ಕ್ಲೋಸ್ ಆಗ್ತಾನೇ ಇರುತ್ತೆ. ನನಗಂತೂ ತಲೆಗೆ ಹೊಡ್ಕೊತಾ ಇತ್ತು ಅದಂತೂ. ನನಗೆ ಕೆಳಗೆ ಕುತ್ಕೊಂಡಿದ್ದೀನಿ, ಮೇಲ್ಗಡೆ ಬಂದಂಗೆ ಆಗ್ತಾಯಿತ್ತು, ಯಾರೋ ಬಂದಾಗ ಒಬ್ಬಳೇ ಬೇರೆ ಒಡಿಸ್ತಾ ಇದ್ನಲ್ಲ, ಏನೋ ಬಂದಂಗೆ ಆಗ್ಬಿಡ್ತು, ನನಗೆ ಭಯನೇ ಆಗ್ಬಿಡ್ತು ಒಂದೇ ಸಲ. ಅದು ಮೇಲ್ಗಡೆ ಮಾತ್ರ ಬರ್ತಾನೆ ಇರುತ್ತೆ ಬಾಕ್ಸ್, ಇದು ಡೋರ್ ಮಾತ್ರ ನೋಡಿ. ಎಲ್ಲ ಆಯಿತು, ನಾನು ಫುಲ್ಲು ಎಲ್ಲದನ್ನು
ತೊಳೆದಿದ್ದೆನಲ್ಲ ವಾಶ್ ಎಲ್ಲ ಒಣಗೋಗಿದೆ ನೋಡಿ. ನೀವು ಅಕಸ್ಮಾತ್ ಚೂರು ಚೂರು ಹಸಿ ಇದ್ದರೆ ಒಡ್ಸ್ಕೊಬೋದು. ನೀವು ಅವಾಗ ತೊಳೆದ್ಬಿಟ್ಟು ಆವಾಗಲೇ ಇಡೋಕ್ಕೋದ್ರೆ ನೀರೆಲ್ಲ ಇರುತ್ತೆ, ಆಮೇಲೆ ನೀರು ಸೋರಿ ಇದು ಕಡೆ ಗಲೀಜಾಗಿ ಅದು ಗಲೀಜಾಗಿ ಹಂಗಂಗೆ ಗಲೀಜಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನೀವು ಫಸ್ಟು ತೊಳೆದ್ಬಿಟ್ಟು ವಾಶ್ ಮಾಡಿ ನಾವು ಇಟ್ಬಿಟ್ರೆ ಡ್ರೈ ಆಗೋಗಿರುತ್ತೆ, ಆಮೇಲೆ ನೀವು ಕ್ಲೀನಾಗಿ ಇಟ್ಕೋಬೋದು. ನೋಡಿ ನಾನು ನ್ಯೂಸ್ ಪೇಪರೆಲ್ಲ ಹಾಕ್ತಾಯಿದ್ದೀನಿ. ನೀವು ನ್ಯೂಸ್ ಪೇಪರ್ ಇಲ್ಲ ಅಂತಂದರೆ ನೀವು ಅದೇ ಆನ್ಲೈನಲ್ಲಿ ಬರುತ್ತಲ್ಲ ಫ್ರಿಜ್ಜಿನ ಕೆಳಗಡೆ ಇದು ಒಂಥರ ಪೇಪರ್ ಥರದ್ದು, ಅದನ್ನು ನೀವು ಬುಕ್ ಮಾಡ್ಕೊಂಡು ತೊಗೋಬೋದು. ನಾನು ನ್ಯೂಸ್ ಪೇಪರೇ ಹಾಕ್ಕೊತೀನಿ. ಯಾಕೆಂದರೆ ಕೆಳಗಡೆ ಎಲ್ಲ ಅಕಸ್ಮಾತ್ ಟೊಮೊಟೊ ಎಲ್ಲ ಆದರೆ ಏನಾದರೂ ಸೋರ್ಬಿಟ್ರೆ ಎಲ್ಲ ಗಲೀಜೇ ಆಗೋಗ್ಬಿಡುತ್ತೆ, ಬಾಕ್ಸೇ ಹಾಳಾಗೋಗುತ್ತೆ, ಮತ್ತೆ ತೊಳೆಯೋಕ್ಕಾಗೋದಿಲ್ಲ. ನ್ಯೂಸ್ ಪೇಪರ್ ಆದರೆ ನಾನು ಯಾವಾಗಾದ್ರೂ ಟೊಮೊಟೊ ಕಲದ್ಮೇಲೆ ತೆಗೆದುಬಿಡ್ತೀನಲ್ಲ, ನ್ಯೂಸ್ ಪೇಪರ್ನ ಚೇಂಜ್ ಮಾಡ್ಕೊತಾ ಇರ್ತೀನಿ. ನೋಡಿ ಎಲ್ಲ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ನಾನು ಇವಾಗ ಎಲ್ಲ ಕ್ಲೀನಾಗಿ ಎಲ್ಲ ಸ್ಟೋರೇಜ್ ಬಾಕ್ಸ್ ಎಲ್ಲ ಅದಕ್ಕೆ ಇದು ಮಾಡ್ಕೊಂಡಿದ್ನಲ್ಲ, ಟಿಶ್ಯೂ ಪೇಪರ್ ಹಾಕೊಂಡು, ನೀವು ಟಿಶ್ಯೂ ಪೇಪರ್ ಇಲ್ಲ ಅಂದ್ರೆ ಕೆಳಗಡೆ ಇದಿರುತ್ತೆ, ನೀವೇನು ಹಾಕೋ ಅಷ್ಟು ನಾನು ಅದಕ್ಕೆ ಹಾಕೊಂಡು ಇಟ್ಕೊತೀನಿ. ನ್ಯೂಸ್ ಪೇಪರ್ ಇಲ್ಲಾಂದರೆ ಟಿಶ್ಯೂ ಪೇಪರ್ ಏನಿದ್ರು ನೀವು ಹಾಕ್ಕೊಂಡು ಇಟ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕೆಳಗಡೆಗೆ ನಾನು ಟೊಮೊಟೊ ಮಾತ್ರ ಇಡೋಕ್ಕಾಗೋದಿಲ್ಲ, ನಾನು ಇದ್ರ ತೊಗೊಬರೋಣ ಅಂದ್ಕೊಂಡಿದ್ದೀನಿ. ಪುಟ್ಟಿ ಥರ ಬರುತ್ತಲ್ಲ, ಟೊಮೊಟೊ ಫ್ರಿಜ್ಜಲ್ಲಿ ಇಡೋದು ಬೇಡ, ಹೊರಗೆ ಇಟ್ಕೋಬೇಕು. ಯಾವಾಗ ಎಷ್ಟು ಬೇಕು ಅಷ್ಟೇ ತೊಗೊಳೋಣ ಇನ್ಮೇಲೆ ಟೊಮೊಟೊ ಈರುಳ್ಳಿ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗಿಗೆ ಮಾತ್ರ ಇಟ್ಕೊಂಡಿದ್ದೀನಿ, ಆಮೇಲೆ ನಾನು ತೊಗೊಳ್ತೀನಿ. ಇದು ಒಂಥರ ಇದು ಮರದ ಥರದ್ದು ಬರುತ್ತಲ್ಲ, ಪುಟ್ಟಿ ಥರ ಚಿಕ್ಕ ಪುಟ್ಟಿಗಳು, ಅವ್ನು ತೊಗೊಂಡು ಟೊಮೊಟೊ ಇಟ್ಕೊಂಡು ಹೊರಗಡೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಮೇಲ್ಗಡೆ ಕವರ್ ಇತ್ತಲ್ಲ ವಾಶ್ ಮಾಡಿ ಹಾಕಿದ್ನಲ್ಲ ಫ್ರಿಜ್ ಮೇಲಿನ ಕವರು, ಅದನ್ನು ಆನ್ಲೈನಲ್ಲಿ ತೊಗೊಂಡಿದ್ದೆ. 150 ಎಷ್ಟೋ ಗೊತ್ತಿಲ್ಲ, 125 ಎಷ್ಟೋ ತೊಗೊಂಡಿದ್ದೆ. ಅದು ಚೆನ್ನಾಗಿದೆ, ಗಟ್ಟಿ ಇದೆ, ಅಷ್ಟೊಂದೇನು ಇದ್ರ ಥರ ಏನಿಲ್ಲ, ತೆಳ್ಳಗೇನಿಲ್ಲ, ಚೆನ್ನಾಗಿತ್ತು. ವಾಶ್ ಮಾಡಿದ್ದೆ, ಅದು ಒಣಗೋಗಿತ್ತು, ಅದನ್ನು ಹಾಕ್ತೆ. ನೋಡಿ ಎಲ್ಲ ಮೇಲ್ಗಡೆ ಇವಾಗ ನಾನು ಕಾಳುಗಳಿದೆಯಲ್ಲ ಅಮ್ಮ ಮನೆಯಿಂದ ಅಮ್ಮನೂ ಕೊಟ್ಟು ಕಳಿಸ್ತಾರೆ. ಆಮೇಲೆ ಇನ್ನು ಸ್ವಲ್ಪ ನಾನು ಮಾಲ್ಟಿಗೂ ಮಾಡ್ಕೊತೀನಲ್ಲ ಕಾಳುಗಳು, ಮಾಲ್ಟ್ ಪೌಡ್ರ್ ಮಾಡ್ಕೊತೀನಿ. ಸ್ವಲ್ಪ ಸಿರಿಧಾನ್ಯ ಸೇರಿಸ್ಕೊಬಿಟ್ಟು ನಾನು ಮಾಲ್ಟ್ ಪೌಡ್ರ್ ಮಾಡ್ಕೊತೀನಿ. ಅದಕ್ಕೂ ಸ್ವಲ್ಪ ಕಾಳುಗಳ್ನೆಲ್ಲ ಅವನು ಇಟ್ಕೊಂಡಿರ್ತೀನಿ. ಜಾಸ್ತಿ ನಾನು ಏನು ಸ್ಟೋರೇಜ್ ಮಾಡ್ಕೊಳೋದೇ ಇಲ್ಲ, ನಂಗೆ ಇಷ್ಟ ಆಗಲ್ಲ ಎಲ್ಲ ಇಟ್ಕೊಬಿಟ್ಟು ಅದು ವೇಸ್ಟ್ ಮಾಡೋಕ್ಕಾಗೋದಿಲ್ಲ. ಯಾವ್ದು ಬೇಕು ಅಷ್ಟೇ ನಾನು ನನ್ನ ಮಕ್ಕಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸಿಗೆ, ಇಲ್ಲಾಂದರೆ ಪನ್ನೀರು, ಚೀಸು, ಬಟರು, ಆಮೇಲೆ ಏನಪ್ಪ ಟೊಮೊಟೊ ಕೆಚಪ್ಪು, ಇನ್ನು ಕಾಯಿ ತುರ್ಕೊಂಡಿರ್ತೀನಲ್ಲ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇನ್ನು ಮಾಮೂಲಿ ಇವಾಗ ತರಕಾರಿ ತಂದಿದ್ದೀನಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ, ಸೌತೆಕಾಯಿ, ಕ್ಯಾರೆಟು, ಮೂಲಂಗಿ, ಟೊಮೊಟೊ, ಈರುಳ್ಳಿ, ಇನ್ನು ಬೆಂಡೆಕಾಯಿ, ಬೀಟ್ರೋಟು, ಈ ಥರ ಕ್ಯಾಪ್ಸಿಕಮ್ಮು ಇದೆಲ್ಲ ಇರುತ್ತಲ್ಲ, ಇಷ್ಟೇ ಮಾತ್ರ ನಾನು ಸ್ಟೋರೇಜ್ ಮಾಡ್ಕೊಳೋದು. ಜಾಸ್ತಿ ನಾನು ಸ್ಟೋರೇಜ್ ಮಾಡ್ಕೊಂಡು ಆ ಕೆಚಪ್ಪು ಈ ಕೆಚಪ್ಪು ಅಂತವೆಲ್ಲ ಇಟ್ಕೊಳಕ್ಕೆ ಹೋಗಲ್ಲ. ಇನ್ನು ಎಗ್ ಮಾಮೂಲಿ ಮೊಟ್ಟೆ ನೋಡಿ, ಒಂಚೂರು ಕೊಬ್ಬರಿ, ನಿಂಬೆಹಣ್ಣು, ಟೊಮೊಟೊ ಕೆಚಪ್ಪು, ಇಷ್ಟೇ. ನಾನು ಜಾಸ್ತಿ ಏನು ಇಟ್ಕೊಂಡು ಇವೆಲ್ಲ ಮಾಮೂಲಿ ಫ್ರಿಜ್ಜಿಂದು ಕವರ್ಗಳು. ನಮ್ಮ ಮನೇಲಿ ಫ್ರಿಜ್ ಈ ಥರ ಕ್ಲೀನ್ ಮಾಡಿದ್ದೀನಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ನಾನು ನಿಮಗೆ ತೋರಿಸಿದ್ದೀನಿ. ಓಕೆನಾ? ಫೈನಲಿ ಎಲ್ಲ ಫ್ರಿಜ್ಜೆಲ್ಲ ನಾನು ಕ್ಲೀನ್ ಮಾಡಾಗೋಯಿತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಬಾಯ್ ಫ್ರೆಂಡ್.